खबर कर्नाटक से है, जहां पर कर्नाटक मुस्लिम हित रक्षण विरोधी के राज्य अध्यक्ष श्री अमेय खातिब ने टीवी1 इंडिया न्यूज स्टूडियो में आकर हमारे संवाददाता के साथ बातचीत की है। अशोक मनगोली ने दोनों ग्रुपों को बुलाकर उनकी समस्या जानने की कोशिश की। दोनों ग्रुप के लोगों को लेकर टीवी1 इंडिया न्यूज के लेकर उन्होंने अपनी बातें रखी। आइए देखते हैं कर्नाटक से जाहिर मुल्ला की खास रिपोर्ट। ಶಾಸಕರು ಕೂಡ ಚರ್ಚೆ ಆಗಿದ್ದ ವಿಷಯಗಳು ಸಂಧಾನ ಮೂಲಕ ಸಮಸ್ಯೆ ಬಗೆಹರಿಸಬೇಕಂತೇಳಿ ಚರ್ಚೆ ಆಗಿವೆ. ಆ ಚರ್ಚೆಯನ್ನು ತಂದು ನೀವು ಈ ಕಮಿಟಿ ಹತ್ರ ಇಟ್ಟಿದ್ದೀರಾ? ಯಾರು ಹೋರಾಟ ಕುಂತಿದ್ದಾರೆ ಅವರು? ಇಟ್ಟೇವಿ. ಒಳ್ಳೆಯ ಒಂದು ನಿರ್ಣಯವನ್ನು ಮಾನ್ಯ ಶಾಸಕರು ತೆಗೆದುಕೊಂಡಿದ್ರು. ಬಡವರು ಉದ್ಧಾರ ಅಂಜುಮನಕ್ಕೂ ಲಾಭ ಆಗಲಿ, ಅಂಜುಮನ ಸಂಸ್ಥೆಯನ್ನು ಬಲಿಷ್ಠ ಆಗಲಿ ಅನ್ನೋ ಉದ್ದೇಶದಿಂದ ಅವರು ನಮ್ಮನ್ನು ಕರೆಸಿ ಅದನ್ನು ಸಂಧಾನದ ಮುಖಾಂತರ ಬಗೆಹರಿಸಬೇಕಂತ ಎರಡೂ ಬಣದವರಿಗೆ ಕರೆಸಿದ್ರು. ಅದಕ್ಕೇನದ ಅವರು ಸರಿಯಾದ ಸ್ಪಂದನ ಮಾಡಲಿಲ್ಲ. ಅದಕ್ಕಾಗಿ ನಾವು ಇದರಿಂದ ಏನದ ನಾವು ದೂರ ಉಳಿದ್ಬಿಟ್ಟು ಈ ಸಂಧಾನದ ಮೂಲಕ ಪರಿಹಾರ ಶಾಶ್ವತವಾಗಿ ಪರಿಹಾರ ಹೆಂಗಾಗುತ್ತೆ ಸರ್? ಇಬ್ಬರು ಬಣ ಒಳದಾಗ ಶಾಸಕರು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಶಾಶ್ವತವಾಗಿ ಪರಿಹಾರ ಮಾಡ್ಬೇಕಂತೆ ಶಾಸಕರು ನಮ್ಮನ್ನು ಕರೆದಿದ್ರು. ಅದಕ್ಕಾಗಿ ಕೆಲವು ಜನ ಅದಕ್ಕೆ ಇದು ಮಾಡಲಾರ್ದು ವಿರೋಧ ಮಾಡೋದ್ರ ಸಲುವಾಗಿ ನಾವು ಅದಕ್ಕೆಲ್ಲ ಶಾಸಕರಿಗೆ ಗೌರವ ಕೊಡ್ರಿ, ಅವ್ರು ಮಾಡತಕ್ಕಂಥ ನಮ್ಮ ಒಳ್ಳೆಯದಕ್ಕಾಗಿ ಮಾಡಿದ್ದಾರೆ. ನಮ್ಮ ಸಂಸ್ಥೆಗೆ ಅನುಕೂಲ ಆಗಲಿ. ಬಡಬಗ್ಗರು ಏನು 120-150 ಮಂದಿ ಇದ್ದಾರೆ. ಅವರಿಂದ ಸಾಕಷ್ಟು ಜನ ಬಡವರು ಹೆಣ್ಣು ಮಕ್ಕಳು ಅದಾರೆ. ಅವ್ರು ಉಪವಾಸವನ್ನು ಸಾಯ್ಲತ್ತಾರಂತ ಒಂದು ಉದ್ದೇಶದಿಂದ ಮಾನ್ಯ ಶಾಸಕರು ಏನದ ಅದನ್ನು ನಿರ್ಣಯ ತೊಗೊಂಡಿದ್ರು. ಅದಕ್ಕೆ ಅವರು ಕೆಲವು ಮಂದಿ ಅದಕ್ಕೆ ಗೌರವ ಕೊಡಲಿಲ್ಲ. ಅದಕ್ಕಾಗಿ ಅವರಿಗೆ ಗೌರವ ಕೊಡಲಾರ್ದ ಮಟ್ಟಿಗೆ ನಾವು ಆ ಟೆಂಟ್ನಿಂದ ಆ ಸತ್ಯಾಗ್ರಹದಿಂದ ನಾನು ದೂರ ಉಳಿದೀನಿ. ನೀವು ಆ ಸತ್ಯಾಗ್ರಹದಿಂದ ಈಗ ನಿಮ್ಮ ಸಪೋರ್ಟ್ ಇಲ್ಲ? ಇಲ್ಲ, ನನಗಿಲ್ಲ. ನಮ್ಮ ಮಾತಿಗೆ ಅದು ಬೆಲೆ ಇಲ್ಲ. ಶಾಸಕರ ಮಾತು ನಮ್ಮ ಮಾತಿಗಂತರೂ ಬಿಡ್ರಿ. ಮಾನ್ಯ ಜನಪ್ರತಿನಿಧಿಗಳ ಮಾತು, ಮಾನ್ಯ ಶಾಸಕರಿಗೆ ಮಾತಿಗೆ ಬೆಲೆ ಇಲ್ಲ ಅಂದಾಗ ಅದು ನಮ್ಮಂಥವ್ರದ್ದು ಏನಲ್ಲಿ ಉಳಿಯುತ್ತದೆ? ನಮಗೆ ಬೇಕಾಗಿರೋದು ಈ ಸಮಾಜಕ್ಕೆ ಸಲುವಾಗಿ ಒಬ್ಬ ನಮ್ಮ ಶಾಸಕರು ಇವತ್ತು ಅನುಕೂಲ ಆಗಲಿ ಉದ್ದೇಶ ಅವ್ರದ್ದು ಇತ್ತು. ಅದಕ್ಕೆ ಅವ್ರದ್ದು ಕೆಲವು ಜನ ಅದು ಒಪ್ಪಲಿಲ್ಲ. ನಾವು ಅದಕ್ಕೇನದ ಶಾಸಕರ ಮಾತಿಗೆ ಗೌರವ ಇಲ್ಲ. ಮತ್ತು ನಮ್ಮ ಹಿತಕ್ಕಾಗಿ ಮಾನ್ಯ ಶಾಸಕರು ಹೇಳಿದರು. ನಮ್ಮ ಲಾಭದ ಅವ್ರದ್ದೇನು ಲಾಭ ಇಲ್ಲ ಇದ್ರಾಗ, ಅವ್ರ ಲಾಭದ ಏನೂ ಲಾಭ ಇಲ್ಲ. ನಮ್ಮ ಒಂದು ಅನುಕೂಲ ಆಗಲಿ ಅಂತಕೊಂಡು ಹೇಳಿದ್ರು. ಅದಕ್ಕೆ ಅವ್ರು ಗೌರವ ಕೊಡಲಿಲ್ಲ. ನಾವು ಇದರಿಂದ ನಾವು ದೂರದೀವಿ. ಸರ್, ಈಗ ಖಬ್ರಸ್ತಾನ್ ಜಾಗದಲ್ಲಿ ಖಬ್ರಸ್ತಾನೇ ಆಗಬೇಕು, ಮತ್ತೊಂದು ಏನೂ ಅಲ್ಲಿ ಆಗಬಾರ್ದು ಅಂತೇಳಿ ನೀವು ಮುಂಚೂಣಿಯಲ್ಲಿದ್ದಿರಿ ಹೋರಾಟದಲ್ಲಿ. ಈಗ ಏಕಾಏಕಿ ಅಲ್ಲಿ ಖಬ್ರಸ್ತಾನ್ ಜಾಗದಲ್ಲಿ ಅಂಗಡಿಗಳಾಗಬೇಕು, ಮಳಿಗೆಗಳಾಗಬೇಕು ಅಂತ ಏಕಾಏಕಿ ನಿರ್ಧಾರಕ್ಕೆ ಬಂದಿದ್ದು ಯಾಕೆ? ಅದು ತಪ್ಪು ಕಲ್ಪನಾ ನಿಮಗಾಗಿದೆ. ಆ ರೀತಿ ನಾವು ಹೇಳಿಲ್ಲ. 380 ಅಂಗಡಿ ಪೂರ್ತಿ ನಾವು ಮಳಿಗೆಗಳನ್ನು ಮಾಡ್ತೀವಿ ಅಂದಾಗ ನಾವು ಹೋರಾಟ ಮಾಡಿದ್ದೇವೆ. ಖಬ್ರಸ್ತಾನಕ್ಕೆ ಜಾಗ ಇರೋದಿಲ್ಲ ಅಂತ ತಿಳ್ಕೊಂಡು ನಾವು ಹೋರಾಟ ಮಾಡಿದ್ದು. ಒಂದು ವೇಳೆ ಮೊದಲಿನ ಹಾಗೆಯೇ ಯುವ ಆಕಾರ ಆಗಲಿ ಇದ್ದರೆ ಅದಕ್ಕೆ ನಮ್ಮ ತಕರಾರು ಇರಲಿಲ್ಲ. ಅದಕ್ಕಾಗಿ ಅವರು ಇದರಿನವರು ಅದಕ್ಕೆ ಒಪ್ಪಲಿಲ್ಲ. ಇದರಿನ ಕಮಿಟಿಯವರು ಇಲ್ಲ, ನಾವು 380 ಅಂಗಡಿಗಳನ್ನು ನಾವು ಮಳಿಗೆ ಮಾಡೋರೆ ಅಂದಾಗ ಏನದ ನಾವು ಅದನ್ನು ಆಗಬಾರ್ದು, ಖಬ್ರಸ್ತಾನ ಜಾಗ ಬೇಕು, ಬಡವ್ರನ್ನೂ ಬದುಕಬೇಕು, ಅಂಗಡಿಕಾರ ಮೊದಲಿದ್ದವರು ಅನ್ನೋ ಉದ್ದೇಶದಿಂದ ನಾವು ಹೋರಾಟ ಪ್ರಾರಂಭ ಮಾಡಿದ್ದು. ಈಗ ಶಾಸಕರು ಕೂಡ ಚರ್ಚೆ ಆಗಿದ್ದು ಬಂದು ಈ ಕಮಿಟಿಗಳು ಕೂಡ ಚರ್ಚೆ ಮಾಡಿಲ್ಲ? ಎರಡೂ ಕಮಿಟಿ ಜೋಡಿನೂ ಶಾಸಕರು ನಮಗೂ ಕರೆಸಿದ್ದಾರೆ. ಇಲ್ಲ, ಕಮಿಟಿ ಕೆಲವರಿಗೆ ಅಷ್ಟೇ ಕರೆದಿದ್ರು ಶಾಸಕರು. ಸಂಧಾನಕ್ಕೆ ಕೆಲವು ಜನರಿಗೆ ಅಷ್ಟೇ, ಸಂಧಾನ ಅಂದ್ರೆ ಕೆಲವು ಜನರಿಗೆ ಅಷ್ಟೇ ಕರೀತಾರೆ. ಚರ್ಚೆ ಆದ ವಿಷಯಗಳು ಬಂದು ಇಲ್ಲಿ ಚರ್ಚೆ ಮಾಡಿದ್ರಿ? ಚರ್ಚೆ ನಾವು ಹೇಳಿದೀವಿ. ಎಲ್ಲ ನಮಗೇನು ಇದ್ರು ಅವರೆಲ್ಲ ನಾನು ತಿಳಿಸಿದ್ದೀನಿ. ಏನಂದ್ರೆ ಅವರು ಅದಕ್ಕೆ ಸರಿಯಾದ ಸ್ಪಂದನ ಮಾಡಲಿಲ್ಲ. ಅದಕ್ಕೇನದ ನಾವು ಏನದ ಇದರಿಂದ ಸರಿಯಾದ ನಿರ್ಣಯ ಇತ್ತು, ಒಳ್ಳೆಯ ಅವಕಾಶ ಇತ್ತು ನಮ್ಗೆ. ಅದಕ್ಕೆ ನಾವು ತಿಳ್ಕೊಂಡು ಏನದ ಇವತ್ತು ಅದನ್ನು ಅವರು ಸರಿಯಾದ ಸ್ಪಂದನ ಮಾಡೋದ್ರ ಬಿಟ್ಟಿಗೆ ನಾವು ಸುಮ್ ಕುಂದ್ರಬೇಕಾಯ್ತು. ಈಗ ಶಾಸಕರ ಸಂಧಾನ ಮೂಲಕ ಸಮಸ್ಯೆ ಬಗೆಹರಿಸ್ತಾರೆ? ಸಂಧಾನ ಇಲ್ಲ, ಚರ್ಚೆ. ಅಲ್ಲ, ಶಾಸಕರ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ಹೌದು. ಈಗ ಸಮಸ್ಯೆ ಶಾಶ್ವತವಾಗಿ ಬಗೆಹರುತ್ತಾ ಸರ್? ಅದು ಶಾಶ್ವತವಾಗಿ ಬಗೆಹರಿದ್ರೆ ಇಬ್ಬರು ಬಣದವರು ಒಪ್ಕೊಂಡ್ರೆ ಶಾಶ್ವತವಾಗಿ ಬಗೆಹರಿಯೋದು ಏನು ದೊಡ್ಡ ಕೆಲಸ ಅಲ್ಲ. ಶಾಸಕರಿಗೆ ದೊಡ್ಡವಾದಂಥ ಮಾತೇನಲ್ಲ. ಸರ್ಕಾರ ನಮ್ದದ, ಅಧಿಕಾರ ನಮ್ದದ. ಈಗ ಚುನಾವಣೆ ಮುಖಾಂತರ ಪಾರದರ್ಶಕವಾಗಿ ಅಭ್ಯರ್ಥಿಯನ್ನು ನೇಮಿಸಿ ಕಮಿಟಿಯನ್ನು ರಚಿಸಲು ನಿಮಗೆ ಯಾಕೆ ಅಭ್ಯಂತರ ಏನಿಲ್ಲ? ಆಗಲಿಲ್ಲ. ಅದ್ರದ್ದೇನು ತಕರಾರೇನಿಲ್ಲ. ಇನ್ನು ಅವ್ರದ್ದು ಆ ಕಮಿಟಿಯವ್ರದ್ದು ಇನ್ನೂ 8-9 ತಿಂಗಳಾದಂತ ಹೇಳತ್ತಾರೆ. ಅದ್ರ ಬಗ್ಗೆ ಆ ಡಿಸ್ಕಸ್ದಾಗ ನಾನೇನು ಹೋಗಂಗಿಲ್ಲ. ಅವ್ರದ್ದು 8-9 ತಿಂಗಳದ, ಅಲ್ಲಿ ತನೂ ಅದು ಅದ್ರ ಬಗ್ಗೆ ಯಾಕೆ ಮಾತಾಡೋದು? ಅವ್ರದ್ದು ಕಮಿಟಿ ಹೇಳತ್ತಾರೆ. ಆ ಕಮಿಟಿ ಇಲ್ಲ, ಈಗಾಗಲೇ ಇಲ್ಲಿಗಲ್ ಅಂತೇಳಿ ಆರೋಪ ಇದೆ. ಇಲ್ಲಿಗಲ್ ಅಂತ ಅಲ್ಲದು, ಲೀಗಲೇ ಮಾಡಿದ್ದಾರೆ. ಆದರೆ ಇಲ್ಲಿಗಲ್ ಅನ್ನೋದು ವರ್ಡ್ ಅದು ಸಮಂಜಸ ನನಗೇನು ಅನಿಸ್ಲಿಲ್ಲ. ನನಗೆ ವೈಯಕ್ತಿಕ ಇಲ್ಲಿಗಲ್ ಅಂದ್ರೆ ಏನರ್ಥ ಅದನ್ನು ಗೊತ್ತಾಗಿಲ್ಲ ನನಗೆ. ಅದಕ್ಕೆ ಏನದ ಇವತ್ತು ಸಿಂದಗಿ ತಾಲೂಕಿನ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷನಾದ ಡಾಕ್ಟರ್ ಅಬೂಬಕರ್ ಮುಲ್ಲಾ ಹಾಗೂ ಸಂಘಟನಾ ಕಾರ್ಯದರ್ಶಿಯಾದಂತಹ ಶ್ರೀ ಅಬ್ದುಲ್
ಮುಲ್ಲಾ ಇವರಿಗೆ ನಾನು ಸ್ವಾಗತಿಸುತ್ತಾ, ಮಾಧ್ಯಮದವರಿಗೂ ಈ ಮುಖಾಂತರ ಸ್ವಾಗತಿಸುತ್ತಾ, ಇಂದು ಸಿಂದಗಿ ವಕ್ಫ್ ಆಸ್ತಿಯ ಕುರಿತು ಒಂದು ವಿವಾದವನ್ನು ಮೂಡಿಸ್ತಾ ಇದೆ. ಇದಕ್ಕಿಂತ ಮುಂಚಿತವಾಗಿಯೂ ಸಹಿತ ಒಂದು ಅನಧಿಕೃತ ಒಂದು ಕಮಿಟಿಯನ್ನು ಸೃಷ್ಟಿಸಿ ಸುಮಾರು 380 ಅಂಗಡಿಗಳನ್ನು ಹಾಕುವಂತಹ ಹುನ್ನಾರವನ್ನು ಮಾಡಿದರು. ಅದನ್ನು ನಾವು ಒಂದು ಪ್ರತಿಭಟನೆಯ ಮುಖಾಂತರ ನಾವು ಅದನ್ನು ತಡೆಯೊಡ್ಡುವ ಸಲುವಾಗಿ ಮತ್ತು ಅದನ್ನು ನಮಗೆ ಯಾವುದೇ ಆದಂತಹ ಒಂದು ಸ್ಪಷ್ಟನೆಯನ್ನು ಇರಲಿಲ್ಲ. ಯಾಕೆ ಸ್ಪಷ್ಟನೆ ಇರಲಿಲ್ಲ ಅಂತಂದರೆ, ನೀವು ಆ ಒಂದು ಡಿಪಾಸಿಟ್ ಬರುವಂಥ ಹಣ ಯಾವ ಕಮಿಟಿಗೆ ಹೋಗುತ್ತೆ, ಯಾವ ಖಾತೆಗೆ ಹೋಗುತ್ತೆ ಅನ್ನುವಂಥದ್ದು ಸ್ಪಷ್ಟನೆ ಇರಲಿಲ್ಲ. ಒಂದು. ಎರಡನೇದು, ಬಾಡಿಗೆಯನ್ನು ಎಲ್ಲಿ ಹೋಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟನೆ ಇಲ್ಲ. ಮೂರನೇದು, ಈ ಒಂದು ಕಮಿಟಿಯನ್ನು ಮಾಡಬೇಕಾದರೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ 3 ಜುಮಾ ಐಲಾನ್ ಆಗಬೇಕಾಗಿತ್ತು ಮತ್ತು ಎಲ್ಲರ ಜನರ ಒಂದು ಒಪ್ಪಿಗೆ ಮೇರೆಗೆ ಒಂದು ಕಮಿಟಿಯನ್ನು ರಚನೆ ಆದಿದ್ದಲ್ಲಿ ನಾವು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಿದ್ದೆವು. ಆದರೆ ಇಂದು ಇವೆಲ್ಲವನ್ನು ಗಾಳಿಗೆ ತೂರಿ ಈ ಒಂದು ಕಮಿಟಿಯನ್ನು ಅಧಿಕಾರಿಗಳಿಗೆ ಒಂದು ಖರೀದಿ ಮಾಡಿಕೊಂಡು ಈ ಒಂದು ಕಮಿಟಿಯನ್ನು ರಚನೆ ಮಾಡಿ 380 ಅಂಗಡಿಗಳನ್ನು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ಹೊರಟಿದ್ದರು. ಹೀಗಾಗಿ ಖಬ್ರಸ್ತಾನ್ ಸಂರಕ್ಷಣಾ ಸಮಿತಿಯ ವತಿಯಿಂದ ನಾವು ಪ್ರತಿಭಟನೆ ಮಾಡಿ ಈ ಒಂದು ಮಳಿಗೆಯನ್ನು ಆಗಬಾರದು, ಖಬ್ರಸ್ತಾನ್ ಜಾಗವನ್ನು ಖಬ್ರಸ್ತಾನಿಗೆ ಇರಲಿ ಅನ್ನುವಂಥದ್ದನ್ನು ಪ್ರತಿಭಟನೆಯನ್ನು ಮಾಡಿದ್ದೆವು. ಆ ಪ್ರತಿಭಟನೆಯಲ್ಲಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಹಿತ ಅವರಿಗೆ ಸಾಥನ್ನು ನೀಡಿತ್ತು. ಈಗ ಟ್ವಿಸ್ಟ್ ಎಲ್ಲಿ ಬರ್ತದೆ ಅಂತಂದರೆ, ಮುಂದಿನ ಭಾಗದಲ್ಲಿ ಸುಮಾರು 17 ದಿನಗಳಿಂದ ಸತ್ಯಾಗ್ರಹವನ್ನು ಕುಳಿತುಕೊಂಡಿದ್ದಾರೆ ರಂಜಾನ್ ತಿಂಗಳಲ್ಲಿ. ಅವರ ಒಂದು ಪ್ರತಿಭಟನೆಗೆ ನಾನು ಶ್ಲಾಘನೀಯ ಒಂದು ವ್ಯಕ್ತಪಡಿಸುತ್ತೇನೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಸಂಧಾನದ ಮೂಲಕ ಸಮಸ್ಯೆಯನ್ನು ಬಗೆಹರಿಯುತ್ತದೆ ಆದಲ್ಲಿ ಅದನ್ನು ನಾವು ಸಂಧಾನದ ಮೂಲಕವೇ ಬಗೆಹರಿಸಬೇಕಾಗುತ್ತದೆ. ಯಾಕೆಂದರೆ ಬಹಳಷ್ಟು ಬಡ ಜನರು ಅಂಗಡಿಗಳಿಂದ ವಂಚಿತರಾಗಿದ್ದಾರೆ. ಅವರ ಉಪಜೀವನ ಅಂಗಡಿಯ ಆಧಾರದ ಮೇಲೆಯೇ ಉಳಿದಿದೆ. ಹೀಗಾಗಿ ಅಂಗಡಿಯಿಂದ ವಂಚಿತರಾದಾಗ ಮತ್ತು ಖಬ್ರಸ್ತಾನ್ ಜಾಗವನ್ನು ಖಬ್ರಸ್ತಾನ್ಗೂ ಉಳಿಯಬೇಕು. ಇದರ ಮಧ್ಯದಲ್ಲಿ ಒಂದು ಉಪಯೋಗವನ್ನು ಒಂದು ದಾರಿಯನ್ನು ತೆಗಿಬೇಕಾಗ್ತದೆ. ಹೀಗಾಗಿ ಒಂದು ಜನರ ಒಂದು ಆಶಯದಂತೆ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಮನಗೋಳಿಯವರು ಒಂದು ತಂಡವನ್ನು ಕರೆದುಕೊಂಡು ಮತ್ತು ಇದಕ್ಕಿಂತ ಮುಂಚೆ ಆ ತಂಡದ ಜೊತೆಯಲ್ಲೂ ಅವರು ಮಾತನಾಡಿ ಒಂದು ಸೂಕ್ತವಾದಂಥ ಒಂದು ಪರಿಹಾರವನ್ನು ತೆಗೆದುಕೊಳ್ಳಬೇಕಂತ ಅವರು ಒಂದು ವಿಚಾರವನ್ನು ಮಾಡಿದರು. ಅದು ವಿಚಾರ ಏನಪ್ಪ ಅಂತಂದರೆ, ಖಬ್ರಸ್ತಾನ ಜಾಗದಲ್ಲಿಯೇ ಇಟ್ಟು ಸುತ್ತಮುತ್ತಲಿನ ಜಾಗವನ್ನು ಬಡವರಿಗೆ ಅಂಗಡಿಗಳಿಗೆ ನಾವು ಕೊಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಇಂಥ ಒಂದು ನಿರ್ಧಾರಕ್ಕೆ ಬಂದಾಗ ನಮ್ಮ ಸ್ವಂತ ಅಭಿಲಾಷೆಯನ್ನು, ಸ್ವಂತ ಸ್ವಾರ್ಥವನ್ನು ನಾವು ಈ ಸಂದರ್ಭದಲ್ಲಿ ತೆಗೆದಿಟ್ಟು ನಾವು ಬಡ ಜನರ ಅಂಗಡಿಗೋಸ್ಕರ ಅವರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕಾಗುತ್ತದೆ ಇಂದಿನ ದಿವಸ. ಹೀಗಾಗಿ ನಾವು ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ನಿಂದ ನಾವು ಸ್ಪಷ್ಟನೆ ಪಡ್ತಾ ಇದ್ದೇವೆ, ಆದಷ್ಟು ಬೇಗ. ಯಾಕಂದರೆ ಬಡ ಜನರು ರಂಜಾನ್ ತಿಂಗಳಲ್ಲಿ ಅಂಗಡಿಕಾರರು ತನ್ನ ಅಂಗಡಿ ಇಲ್ಲದೆ ಹಬ್ಬವನ್ನು ಹರಿದಿನ ಮಾಡುವುದನ್ನು ಕಷ್ಟಕರವಾಗಿದೆ ಮತ್ತು ಉಪಜೀವನ ನಡೆಯುವುದು ಕಷ್ಟಕರವಾಗಿದೆ. ಹಾಗಾಗಿ ಮತ್ತು ಅವರ ಜೀವನದಲ್ಲಿ ಆದಂಥ ಸಾಲ ಆಗಲಿ ತುಂಬುವುದಾಗಲಿ ಎಲ್ಲ ಕಷ್ಟಕರವಂಥ ಜೀವನವನ್ನು ಆಗಿದೆ. ಹೀಗಾಗಿ ನಾವು ಪ್ರತಿಯೊಬ್ಬ ಅಂಗಡಿಕಾರರ ಒಂದು ಮನದಾಳವನ್ನು ನಾವು ಅರಿತುಕೊಂಡಾಗ ಇದನ್ನು ಆದಷ್ಟು ಸಂಧಾನದ ಮೂಲಕ ಒಂದು ಸಮಸ್ಯೆಯನ್ನು ಬಗೆಹರಿತಂತಂದರೆ ಇದನ್ನು ಬಡವರಿಗೆ ಒಂದು ಅನುಕೂಲ ಆಗುತ್ತೆ. ಖಬ್ರಸ್ತಾನ್ ಜಾಗವನ್ನು ಖಬ್ರಸ್ತಾನಿಗೂ ಇಡ್ತೇವೆ. ಖಬ್ರಸ್ತಾನ್ ಜಾಗ ಖಬ್ರಸ್ತಾನ ನಾವು ಇಡೋದಂತ ಇಲ್ಲ. ಖಬ್ರಸ್ತಾನ್ ಜಾಗವನ್ನು ಖಬ್ರಸ್ತಾನ ನಡುವರು ಇಟ್ಟು ಅದಕ್ಕೆ ರೋಡಿನ ಒಂದು ಹತ್ತಿ ಇರುವಂತಹ ಒಂದು ಬಡವರು ಉಪಜೀವನ ನಡೀತವೆ, ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟು ಈ ಇಂಥ ಒಂದು ಸಂದಾಯ ಮಾಡಿದರೆ ಅದು ಒಳ್ಳೆಯದಾಗುತ್ತದೆ ಅನ್ನುವಂಥದ್ದನ್ನು ನನ್ನ ಅಭಿಪ್ರಾಯವಾಗಿದೆ. ಈಗ ಶಾಸಕರ ಮುಖಾಂತರ ಸಂಧಾನ ಮಾಡಿಕೊಂಡು ನಾವು ಸಮಸ್ಯೆ ಬಗೆಹರಿಸಬೇಕು ಅಂಥೇಳಿ ನೀವು ಹೇಳ್ತಾ ಇದ್ದೀರಿ. ಆದರೆ ಅವ್ರದ್ದು ವಾದ ಏನಪ್ಪ ಅಂತಂದರೆ, ಸಂಧಾನ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಸಮಸ್ಯೆಯಾಗಿ ಉಳಿಯುತ್ತೆ, ಸಮಸ್ಯೆ ಬಗೆಹರಿಯೋದು ಯಾವಾಗ ಅಂತ ಅವ್ರ ವಾದ.
ಸಮಸ್ಯೆ ಬಗೆಹರಿಬೇಕಪ್ಪ ಅಂತಂದ್ರೆ ಒಂದೇ ದಿನಕ್ಕೆ ಎಲ್ಲ ಆಗೋದಿಲ್ಲ. ಹಂತ ಹಂತವಾಗಿ ನಾವು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಹೋಗಬೇಕಾಗುತ್ತೆ. ಈಗ ಮೊಟ್ಟ ಮೊದಲನೇಗೆ ನಮ್ಮ ಮುಂದೆ ಇರುವಂಥದ್ದನ್ನು ಬಡ ಜನರಿಗೆ ಅಂಗಡಿಯನ್ನು ಕೊಡಬೇಕು, ಖಬ್ರಸ್ತಾನ ಜಾಗವನ್ನು ಖಬ್ರಸ್ತಾನಕ್ಕೆ ಬಿಡಬೇಕು, ಒಂದು ಸಮಸ್ಯೆ. ಮುಂದೆ ಬರುವಂಥ ದಿನಗಳಲ್ಲಿ ಜನರು ಮತ್ತು ಪ್ರಮುಖರು ಕೂಡಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತದೆ. ಸಮಿತಿಯನ್ನು ರಚನೆ ಮಾಡಿ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಮುಖ್ಯವಾದಂಥ ಒಂದು ಸಮಿತಿಯನ್ನು ಅಂಜುಮನಿ ಇಸ್ಲಾಂ ಸಮಿತಿ ಇದೆ. ಅದರದೊಂದು ಪ್ರಾಮಾಣಿಕವಾಗಿ ಜನರ ಒಂದು ಚುನಾವಣೆಯ ಮುಖಾಂತರವಾಗಿ ಪ್ರತಿನಿಧಿಯನ್ನಾಗಿ ಅದನ್ನು ಒಂದು ಕಮಿಟಿಯನ್ನು ರಚನೆ ಮಾಡಿಕೊಟ್ಟಾಗ ಅದನ್ನು ಶಾಶ್ವತವಾಗಿ ಪರಿಹಾರ ಆಗುತ್ತದೆ. ಅದು ಹಂತ ಹಂತವಾಗಿ ಅದು ಪರಿಹಾರವನ್ನು ಮಾಡ್ತೀವಿ. ಅದಕ್ಕಾಗಿ ನಿರಂತರವಾಗಿ ಹೋರಾಟದ ಅವಶ್ಯಕತೆ ಇದೆ. ಇದು ಒಂದೇ ದಿನದಲ್ಲಿ ಆಗೋದಲ್ಲ, ಅದನ್ನು ನಾವು ಮಾಡ್ತಾ ಇರಬೇಕು. ಈಗ ಪ್ರೆಸೆಂಟ್ ಇರುವಂಥದ್ದನ್ನು ಸಮಸ್ಯೆ ಏನಪ್ಪ ಅಂತಂದರೆ ಅಂಗಡಿಕಾರರಿಗೆ ಅಂಗಡಿ ಕೊಡಬೇಕು, ಖಬ್ರಸ್ತಾನ್ ಜಾಗವನ್ನು ಖಬ್ರಸ್ತಾನ ಕೊಡಬೇಕು. ಯಾಕಂದರೆ ಈಗ ರಂಜಾನ್ ನಡೆದಿದೆ, ರೋಜಾ ಇದ್ದು ಅವರು ಪ್ರತಿಭಟನಾಕಾರವಾಗಿ ಕೂತಿದ್ದಾರೆ. ಅವರು ಪಾಪ ಅವ್ರಿಗೂ ಸಹಿತ ನಾವು ಅದನ್ನು ಮನವೊಲಿಸಿ ಹಂತ ಹಂತವಾಗಿ ನಾವು ಮಾಡಿದ್ದೇ ಆದಲ್ಲಿ ಅದನ್ನು ಸೂಕ್ತವಾದಂಥ ಸಮಸ್ಯೆಯನ್ನು ಬಗೆಹರಿತದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈಗ ಶಾಸಕರ ಜೊತೆ ಚರ್ಚೆ ಆದಂಥ ವಿಷಯಗಳು ಈ ಸಮಿತಿಯವರ ಹತ್ರ ಬಂದು ಚರ್ಚೆ ಮಾಡಿದಾರ? ಶಾಸಕರು ಚರ್ಚೆ ಮಾಡಿಲ್ಲ. ಇನ್ನೂ ಒಂದು ಹಂತ ಹಂತವಾಗಿ ಅವರು ಯಾವಾಗ ಮೊದಲನೇ ದಿನದಿಂದಲೂ ಶಾಸಕರು ಅದರ ಮೇಲೆ ಒಂದು ಗಮನವನ್ನು ಇಟ್ಟಿದ್ದಾರೆ. ಅವರು ಏನು ನಡೀತಾ ಇದೆ ಏನಿಲ್ಲ ಅಂತ. ಮತ್ತು ಪ್ರಮುಖರಿಗೆ ಅವರು ಕರೆಸಿಕೊಂಡು ಇದು ಏನು ಸಮಸ್ಯೆ ಅದ, ಒಂದು ಸಮಸ್ಯೆ. ಮುಂದೆ ಬರುವಂಥ ದಿನಗಳಲ್ಲಿ ಜನರು ಮತ್ತು ಪ್ರಮುಖರು ಕೂಡಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತದೆ. ಸಮಿತಿಯನ್ನು ರಚನೆ ಮಾಡಿ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಮುಖ್ಯವಾದಂಥ ಒಂದು ಸಮಿತಿಯನ್ನು ಅಂಜುಮನಿ ಇಸ್ಲಾಂ ಸಮಿತಿ ಇದೆ. ಅದರದೊಂದು ಪ್ರಾಮಾಣಿಕವಾಗಿ ಜನರ ಒಂದು ಚುನಾವಣೆಯ ಮುಖಾಂತರವಾಗಿ ಪ್ರತಿನಿಧಿಯನ್ನಾಗಿ ಅದನ್ನು ಒಂದು ಕಮಿಟಿಯನ್ನು ರಚನೆ ಮಾಡಿಕೊಟ್ಟಾಗ ಅದನ್ನು ಶಾಶ್ವತವಾಗಿ ಪರಿಹಾರ ಆಗುತ್ತದೆ. ಅದು ಹಂತ ಹಂತವಾಗಿ ಅದು ಪರಿಹಾರವನ್ನು ಮಾಡ್ತೀವಿ. ಅದಕ್ಕಾಗಿ ನಿರಂತರವಾಗಿ ಹೋರಾಟದ ಅವಶ್ಯಕತೆ ಇದೆ. ಇದು ಒಂದೇ ದಿನದಲ್ಲಿ ಆಗೋದಲ್ಲ, ಅದನ್ನು ನಾವು ಮಾಡ್ತಾ ಇರಬೇಕು. ಈಗ ಪ್ರೆಸೆಂಟ್ ಇರುವಂಥದ್ದನ್ನು ಸಮಸ್ಯೆ ಏನಪ್ಪ ಅಂತಂದರೆ ಅಂಗಡಿಕಾರರಿಗೆ ಅಂಗಡಿ ಕೊಡಬೇಕು, ಖಬ್ರಸ್ತಾನ್ ಜಾಗವನ್ನು ಖಬ್ರಸ್ತಾನ ಕೊಡಬೇಕು. ಯಾಕಂದರೆ ಈಗ ರಂಜಾನ್ ನಡೆದಿದೆ, ರೋಜಾ ಇದ್ದು ಅವರು ಪ್ರತಿಭಟನಾಕಾರವಾಗಿ ಕೂತಿದ್ದಾರೆ. ಅವರು ಪಾಪ ಅವ್ರಿಗೂ ಸಹಿತ ನಾವು ಅದನ್ನು ಮನವೊಲಿಸಿ ಹಂತ ಹಂತವಾಗಿ ನಾವು ಮಾಡಿದ್ದೇ ಆದಲ್ಲಿ ಅದನ್ನು ಸೂಕ್ತವಾದಂಥ ಸಮಸ್ಯೆಯನ್ನು ಬಗೆಹರಿತದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈಗ ಶಾಸಕರ ಜೊತೆ ಚರ್ಚೆ ಆದಂಥ ವಿಷಯಗಳು ಈ ಸಮಿತಿಯವರ ಹತ್ರ ಬಂದು ಚರ್ಚೆ ಮಾಡಿದಾರ? ಶಾಸಕರು ಚರ್ಚೆ ಮಾಡಿಲ್ಲ. ಇನ್ನೂ ಒಂದು ಹಂತ ಹಂತವಾಗಿ ಅವರು ಯಾವಾಗ ಮೊದಲನೇ ದಿನದಿಂದಲೂ ಶಾಸಕರು ಅದರ ಮೇಲೆ ಒಂದು ಗಮನವನ್ನು ಇಟ್ಟಿದ್ದಾರೆ. ಅವರು ಏನು ನಡೀತಾ ಇದೆ ಏನಿಲ್ಲ ಅಂತ. ಮತ್ತು ಪ್ರಮುಖರಿಗೆ ಅವರು ಕರೆಸಿಕೊಂಡು ಇದು ಏನು ಸಮಸ್ಯೆ ಅದ ಅನ್ನುವಂಥದ್ದನ್ನು ಅವರು ಸೂಕ್ತವಾಗಿ ಗಮನವನ್ನು ವಹಿಸ್ತಾ ಇದ್ದಾರೆ. ಹೀಗಾಗಿ ಅವರು ಸಂಧಾನದ ಮುಖಾಂತರ ಒಂದು ಸಮಸ್ಯೆಯನ್ನು ಬಗೆಹರಿಸಿದರೆ ಒಳ್ಳೆಯದಾಗ್ತದೆ ಅನ್ನೋದು ಅವ್ರದ್ದು ಒಂದು. ತಾವು ಶಾಸಕರು ಈ ರೀತಿ ಸಂಧಾನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಸಂಧಾನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂತ ಇವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ. ಇಂಥ ಶಾಸಕರು ನಾವು ಪಡೆದುಕೊಳ್ಬೇಕಂತಂದ್ರೆ ನಾವು ಪುಣ್ಯ ಮಾಡಿರಬೇಕು. ಯಾಕೆಂತಂದರೆ ಇದರ ದುರುಪಯೋಗ ಮಾಡಿಕೊಳ್ಳುವಂತಹ ಜನಪ್ರತಿನಿಧಿಗಳು ಭಾಳ ಆಗ್ಯಾರ. ಇಂಥ ಒಂದು ಸ್ವಚ್ಛ ಮನಸ್ಸಿನಿಂದ ಅವರು ಇಬ್ಬರೂ ಸಂಧಾನ ಪಾರ್ಟಿಯನ್ನು ಕರೆಸಿ ಅದನ್ನು ಶಾಶ್ವತವಾಗಿ ಸಮಸ್ಯೆಯನ್ನು ಕೊಡುತ್ತೇನೆ ಅನ್ನುವಂಥದ್ದನ್ನು ಆಶ್ವಾಸನೆಯನ್ನು ಅವರು ನೀಡಿದ್ದಾರೆ ಶಾಸಕರು. ಹೀಗಾಗಿ ಅದಕ್ಕೆ ನಾವು ಸ್ಪಂದನೆ ಕೊಡಬೇಕು. ಅವರು ಯಾವುದೇ ಒಂದು ಅಭಿಪ್ರಾಯ ಇಟ್ಟರೆ ಅದಕ್ಕೆ ನಾವು ಸ್ಪಂದನೆಯನ್ನು ಕೊಡಬೇಕು. ಸ್ಪಂದನೆ ಕೊಟ್ಟರೆ ಮಾತ್ರ ಅದು ಸಮಸ್ಯೆ ಬಗೆಹರಿತದೆ. ಸಮಸ್ಯೆ ಕೊಡಲಾರ್ದೆ ನಾವು ತಾನೇ ಆಗಲಿ ಬರೀ ಕಾನೂನು ಚೌಕಟ್ಟಿನಲ್ಲಿ ಆಗಲಿ ಅದು ಆಗಲಿ ಅಂತಂದ್ರೆ ಯಾವ ಸಮಸ್ಯೆಯನ್ನು ಬಗೆಹರಿಯೋದಿಲ್ಲ. ಈಗ ಪ್ರಶ್ನೆ ಏನಂತಂದರೆ ಶಾಸಕರ ಕೂಡ ಚರ್ಚೆ ಆದಂತಹ ವಿಷಯಗಳು ಅವರ ಜೊತೆ ಚರ್ಚೆ ಆಗಿದೆಯಾ? ಅವರ ಜೊತೆ ಚರ್ಚೆಯೂ ಆಗಿದೆ. ಕೆಲವೊಬ್ರು ಇದಕ್ಕೆ ರಾಜಿ ಇಲ್ಲ, ಕೆಲವೊಬ್ಬರು ಬಹಳಷ್ಟು ಜನ ರಾಜಿ ಇದ್ದಾರೆ. ಕೆಲವೊಬ್ಬರು ಪ್ರತಿಭಟನಾಕಾರ ಇಲ್ಲದ ಜನರು ಸಹಿತ ಬಹಳಷ್ಟು ಜನ ಅಂಗಡಿಕಾರರಿಗೆ ಅಂಗಡಿಯ ಅವಶ್ಯಕತೆಯೇ ಇದೆ. ಹೀಗಾಗಿ ಪ್ರತಿಭಟನಾಕಾರರು ಕುಳಿತುಕೊಳ್ಳುವವರು ಕೆಲವೊಬ್ಬರು ಅಂಗಡಿಕಾರರಿದ್ದಾರೆ, ಕೆಲವೊಬ್ಬರು ಅಂಗಡಿಕಾರರು ಇಲ್ಲ. ಹಾಗಾಗಿ ಕೆಲವೊಬ್ಬರು ಈಗ ಕಾನೂನು ಚೌಕಟ್ಟಿನಲ್ಲಿ ನೋಡಿದಾಗ ನಾವು ಖಬ್ರಸ್ತಾನಕ್ಕೂ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ನೀವು ತಿಳ್ಕೊಳ್ಳಿ, ಮೊದಲು ಖಬ್ರಸ್ತಾನಕ್ಕೂ ಆದ್ಯತೆ ಕೊಡ್ತಾ ಇದ್ದೇವೆ, ಅಂಗಡಿಗಳಿಗೂ ಆದ್ಯತೆ ಕೊಡ್ತಾ ಇದ್ದೇವೆ. ಬಡ ಜನರು ಬದುಕಬೇಕು ಮತ್ತು ಖಬ್ರಸ್ತಾನಕ್ಕೆ ಉಳಿಯಬೇಕಂತ ನಮ್ಮದೊಂದು ಆಶಯ ಇದೆ. ಅದಕ್ಕೆ ಸಂಧಾನದ ಮುಖಾಂತರ ಒಪ್ತಾರಂತ ನಮ್ಮದೊಂದು ಇದು ಇದೆ, ಭರವಸೆ ಇದೆ. ಈಗ ಖಬ್ರಸ್ತಾನ್ ಜಾಗದಲ್ಲಿ ಅಂಗಡಿಗಳನ್ನು ಶೆಡ್ ಮುಖಾಂತರ ಮಾಡಿದರೂ ಸಹ ಅದರ ಬಾಡಿಗೆಗಳನ್ನು ನಿರ್ವಹಣೆ ಮಾಡುವವರು ಯಾರು? ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಮುಂದಿನ ಹಂತಗಳಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾಗ್ತದೆ. ಅದಕ್ಕೆ ಸ್ಪಷ್ಟವಾದಂಥ ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತದೆ. ಈಗ ಮೊಟ್ಟ ಮೊದಲನೇದಾಗಿ ಅಂಗಡಿಯನ್ನು ಹಾಕಿದಾಗ ಈಗ ಎಲ್ಲ ಊರಿನ
ಸಮುದಾಯಗಳು ಕುಳಿತುಕೊಂಡು ಒಂದು ಸಮಿತಿಯನ್ನು ರಚನೆ ಆಗಬೇಕು, ಅಥವಾ ಒಂದು ಚುನಾವಣೆ ಮುಖಾಂತರ ಒಂದು ಸಮಿತಿಯನ್ನು ರಚನೆ ಆಗಬೇಕು. ಅದನ್ನು ರಚನೆ ಮಾಡಿ ಒಂದು ಯಾವುದೇ ಒಂದು ಅಕೌಂಟಿಗೆ, ಅಂದರೆ ಕಮಿಟಿ ಅಕೌಂಟಿಗೆ ನಾವು ಕೊಡಬೇಕಾಗುತ್ತೆ. ಅದನ್ನು ಸೂಕ್ತವಾಗಿ ನಿರ್ಧಾರನಾಗುತ್ತೆ. ಆಗಲೇ ಹೇಳಿದಾಗೆ ಒಂದೇ ದಿನದಲ್ಲಿ ಯಾವುದೋ ಸಮಸ್ಯೆನ ಬಗ್ಗೆ ಈಗಾಗಲೇ ಅವ್ರು ಹೇಳ್ತಿರೋ ಹಾಗೆ ಕಮಿಟಿನೇ ಇಲ್ಲಿಗಲ್ ಅಂತ ಹೇಳ್ತಾ ಇದಾರೆ ಅವರು. ಈಗ ಕಮಿಟಿಗೆ ನೀವು ಅಕೌಂಟಿಗೆ ನೀವು ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಕಮಿಟಿಗೆ ಇಲ್ಲೀಗಲ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಜನರ ಒಪ್ಪಿಗೆ ಮೇರೆಗೆ ಅವ್ರ ಕಮಿಟಿಯನ್ನು ಮಾಡಲಿಲ್ಲ. ಇದನ್ನು ಸ್ಪಷ್ಟಪಡಿಸ್ತೇನೆ. ಜನರ ಒಪ್ಪಿಗೆ ಇರಬೇಕು. ತನ್ನ ಹಣದ ಬಲದಿಂದ, ಅಧಿಕಾರದ ಬಲದಿಂದ ಏನು ಅವರು ಒಂದು ಕಮಿಟಿಯನ್ನು ರಚನೆ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಜನ ಒಪ್ಪಬೇಕಲ್ಲ. ಇಂಥ ಒಂದು ಕಮಿಟಿಯನ್ನು ಮಾಡ್ಕೊಂಡು ಬಂದರೆ ಜನ ಒಪ್ಪಿಯಲ್ಲ. ಹೀಗಾಗಿ ನಾವು ಇದಕ್ಕೆ ಇಲ್ಲಿಗಲ್ ಕಮಿಟಿ ಅಂತ ಹೇಳ್ತೀವಿ. ಆದರೆ ಕಾನೂನು ಪ್ರಕಾರ ಇದು ಕಮಿಟಿನೇ. ಹಾಂ, ಅದನ್ನು ಹೇಳ್ತಾ ಇದ್ದೀನಿ. TV1 ಇಂಡಿಯಾ ನ್ಯೂಸ್, R1 ನ್ಯೂಸ್, A1 ನ್ಯೂಸ್ ಈ ಮಾಧ್ಯಮದ ಮುಖಾಂತರ ಇವತ್ತು ನಾನು ಕಬ್ರಸ್ತಾನ್ ಜಾಗದ ವಿಷಯವಾಗಿ ಚರ್ಚೆಯನ್ನು ಆದಂಥ ಶಾಸಕರ ಹತ್ತಿರ ಚರ್ಚೆ ಆದಂಥ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ. ನಮ್ಮ TV ಮಾಧ್ಯಮದ ಮುಖಾಂತರ ಇವತ್ತಿನ ದಿವಸ ಮಾಧ್ಯಮದಲ್ಲಿ ಇದ್ದಂಥ ನನ್ನ ಜೊತೆಯಲ್ಲಿ ಅಬ್ದುಲ್ ಮುಲ್ಲಾ ಅವರು, ಡಾಕ್ಟರ್ ಅಬೂಬಕರ್ ಮುಲ್ಲಾ ಅವರು ನನ್ನ ಜೊತೆಯಲ್ಲಿ ಇದ್ದು, ಮತ್ತು ಇವತ್ತಿನ ದಿವಸ ನಮ್ಮ ಸಿಂದಗಿ ನಗರದ ಕಬ್ರಸ್ತಾನ್ ಜಾಗದ ಗೊಂದಲ ನಡೆಯುತ್ತಿದ್ದು, ಅದರ ಬಗ್ಗೆ ನಾನು ಕರ್ನಾಟಕ ಮುಸ್ಲಿಂ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷನಾದ ನಾನು ಎಂ.ಎ. ಖತೀಬ್ ಸುದ್ದಿಗೋಷ್ಠಿ ಮಾತನಾಡುತ್ತಿದ್ದು, ಕಬ್ರಸ್ತಾನಕ್ಕೆ ಉಳಿಯಲೆಂದು ನಡೆಯುತ್ತಿದ್ದ ಹೋರಾಟ ಇದನ್ನು ಗಮನಿಸಿದ ಸ್ಥಳೀಯ ಶಾಸಕರು ಮಾನ್ಯ ಶ್ರೀ ಅಶೋಕ್ ಮನುಗುಳಿಯವರು ಎರಡು ಗುಂಪಿನ ಬರೀ ಕರೆಯಿಸಿ ಸಂಧಾನದ ಮೂಲಕ ನಿರ್ಣಯಕ್ಕೆ ಬಂದು ಕಬ್ರಸ್ತಾನಕ್ಕೆ ಇಟ್ಟು ಉಳಿದ ಜಾಗ ಯು ಆಕಾರದಲ್ಲಿ ಪತ್ರಾ ಶೆಡ್ಡಿನ ಮಳಿಗೆ ಮಾಡಲು ಚರ್ಚೆ ಮಾಡಲಾಯಿತು. ಆ ಚರ್ಚೆಯಲ್ಲಿ ಎಂ.ಎ. ಖತೀಬ್, ಮಹಬೂಬ್ ಸಿಂಧಿಕರ್, ರಹೀಂ ದುದ್ನಿ ಇದ್ದು ಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಲಾಯಿತು. ಸುಮಾರು ವರ್ಷಗಳಿಂದ ಇದ್ದ ಬಡ ಜನರ ಅಂಗಡಿಗಳು ಇದ್ದು, ಆ ಅಂಗಡಿಗಳನ್ನು ಕೊಡಲು ಒಂದು ಬಣದಿಂದ 3 ಜನ, ಇನ್ನೊಂದು ಬಣದಿಂದ 3 ಜನ ಸೇರಿ 6 ಜನರ ಸಮಿತಿ ರಚಿಸಿ ಇದರ ಉಸ್ತುವಾರಿಯನ್ನು ಮಾನ್ಯ ಸಚಿವರು ವಹಿಸಿಕೊಳ್ಳಬೇಕೆಂದು ಚರ್ಚೆ ಮಾಡಲಾಯಿತು. ಸಿಂದಗಿ ಆ 3ರಲ್ಲಿ ಸಿಂದಗಿ ಅಂಜುಮನ್ ಚೇರ್ಮನರಾದ ಮಾನ್ಯ ಅಬ್ದುಲ್ ರಜಾಕ್ ದುದ್ನಿ ಹಾಗೂ ಮಹಬೂಬ್ ನಾಟಿಕಾರ್ ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷರಾದ ಪಾಷಾ ಸಾಬ್ ತಾಂಬೋಳಿ ಹೆಸರುಗಳು ನೀಡಲಾಯಿತು. ಒಂದು ಸಮಿತಿ ಮಾಡಿ ಶಾಸಕರ ಉಸ್ತುವಾರಿಯಲ್ಲಿ ಅಂಗಡಿ ಮಾಲೀಕರೇ ಸ್ವಂತ ಖರ್ಚಿನಿಂದ ಪತ್ರಾ ಶೆಡ್ಗಳನ್ನು ನಿರ್ಮಿಸಬೇಕೆಂದು ಚರ್ಚಿಸಲಾಯಿತು. ಹಾಗೂ